ಲೆಗ್ ಸ್ಪಿನ್ನು ಅಥವಾ ರಿಸ್ಟ್ ಸ್ಪಿನ್ ಅಂತಲೂ ಕರೀತಾರೆ. ಸೊ ಇಲ್ಲಿ ರಿಸ್ಟ್ ಸ್ಪಿನ್ ಅಂತ ಏನಕ್ಕೆ ಕರೀತಾರೆ, ನಾವು ರಿಸ್ಟ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಫಿಂಗರು ಕಮ್ಮಿ ಯೂಸ್ ಆಗುತ್ತೆ. ಸೊ ಯೂಸ್ ಆಗುತ್ತೆ, ಲೆಗ್ ಸ್ಪಿನ್ಗೂ ಕೂಡ ಫಿಂಗರ್ಸ್ ಯೂಸ್ ಮಾಡಲೇಬೇಕಾಗುತ್ತೆ, ಬಟ್ ಜಾಸ್ತಿ ರಿಸ್ಟ್ ಯೂಸ್ ಆಗೋದ್ರಿಂದ ರಿಸ್ಟ್ ಸ್ಪಿನ್ನರ್ ಅಂತಾರೆ. ಇಲ್ಲಿ ಲೆಫ್ಟ್ ಹ್ಯಾಂಡರ್ ಆದರೂ ಸರಿ, ನೀವು ಚೈನಾ ಮ್ಯಾನ್ ಅಂತ ಕರೀತಾರೆ ಇದನ್ನ, ನೀವು ಇಲ್ಲಿ ಲೆಗ್ ಸ್ಪಿನ್ ಹಾಕೋದ್ರಿಂದ ಸೊ ಅದನ್ನು ಚೈನಾ ಮ್ಯಾನ್ ಅಂತಾರೆ ಲೆಫ್ಟ್ ಹ್ಯಾಂಡ್ ಬೌಲರ್ ಆದರೆ. ಸೊ ಲೆಗ್ ಸ್ಪಿನ್ನು ಅಥವಾ ರಿಸ್ಟ್ ಸ್ಪಿನ್ನು ಗ್ರಿಪ್ ಹೇಗಿರಬೇಕು ಅನ್ನೋದಾದರೆ, ಇದು ಬೇಸಿಕ್ ಗ್ರಿಪ್ಪು ಹಿಂಗೆ 2 ಫಿಂಗರ್ ಅಪ್ಪು 2 ಫಿಂಗರ್ ಡೌನ್ ಸಿಗುತ್ತೆ. ತಮ್ಮು ರೆಸ್ಟಿಂಗು, ತಮ್ಮ ಯೂಸ್ ಮಾಡೋದು ಬೇಡ, ತಮ್ಮನ್ನ ಪ್ರೆಸ್ ಮಾಡೋದು ಕೂಡ ಬೇಕಾಗಲ್ಲ. ಸೊ ಇಲ್ಲಿ ನಿಮಗೆ ಟೈಟಾಗಿ ಒಳಗಡೆ ಎಳ್ಕೋಬೇಕಾಗತ್ತೆ ನಿಮಗೆ ಲೆಗ್ ಸ್ಪಿನ್ಗೆ. ಸೊ ಟೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಆಫ್ ಸ್ಪಿನ್ನಲ್ಲಿ ಏನಿತ್ತು, ನಿಮಗೆ 1 ಫಿಂಗರ್ ಆಪ್ಷನ್ ಇತ್ತು, ಬಟ್ ಇಲ್ಲಿ ಲೆಗ್ ಸ್ಪಿನ್ನು ನಿಮಗೆ 2 ಫಿಂಗರ್ಸ್ನ ತುಂಬ ಆ್ಯಕ್ಟಿವ್ ಆಗಿ ಯೂಸ್ ಮಾಡಬೇಕಾಗತ್ತೆ ನಮ್ಮ ಲೆಗ್ ಸ್ಪಿನ್ಗೆ. ಸೊ ಅಗೇನ್ ನಾವು ಇಲ್ಲಿ ಸ್ಪಿನ್ ಮಾಡ್ತಾ ಇರೋದು ನಮ್ಮ ಈ 2 ಸಪೋರ್ಟಿಂಗ್ ಫಿಂಗರ್ಸ್ ಏನಿದೆ, ಇಲ್ಲಿಂದ ನಮಗೆ ಈ 2 ಫಿಂಗರ್ಸಿಂದ ನಮಗೆ ಸ್ಪಿನ್ ಆಗಬೇಕಾಗತ್ತೆ. ಸೊ ಇವಾಗ ಇದು ರೆಸ್ಟಲ್ಲಿರುತ್ತೆ. ಈಗ ನಾವು ರಿಸ್ಟು ಮತ್ತು ಫಿಂಗರ್ನ ತರ್ತಾ ಇರೋದ್ರಿಂದ ಕೆಳಗಡೆ ರೆಸ್ಟ್ ಮಾಡ್ತಾ ಇರೋಂಥ 2 ಫಿಂಗರ್ಸ್ ಕೂಡ ಪುಷ್ ಮಾಡುತ್ತೆ ಸ್ಪಿನ್ ಮಾಡೋದಕ್ಕೆ. ಸೊ ಬಾಲ್ ಟ್ರಾವೆಲ್ ಆಗೋಂಥದ್ದು ನಿಮಗೆ ಮುಂದೆನೇ ಹೋಗುತ್ತೆ ಬಾಲು. ಈ ಥರ ಫಾಸ್ಟ್ ಬಾಲರ್ ಥರ ಬ್ಯಾಕ್ ಸ್ಪಿನ್ ಈಗ ಹೋಗಲ್ಲ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್ಸ್. ಇದು ಬರೀ ಹೈಲೈಟ್ಸ್ ಅಷ್ಟೇ, ಕೀ ಪಾಯಿಂಟ್ಸ್ ಅಷ್ಟೇ. ಫುಲ್ ಕಂಪ್ಲೀಟ್ ವೀಡಿಯೋ ನ್ಯಾಷನಲ್ ಟಿವಿ ಯೂಟ್ಯೂಬ್ ಚಾನಲು ಹಾಗೆ ಫೇಸ್ಬುಕ್ಕಲ್ಲಿ ನಿಮಗೆ ಎವ್ರಿ ಡೇ 4 o'clock ನಿಮಗೆ ಸಿಗುತ್ತೆ. ಗುಡ್ ಲಕ್.